ಹಾವೇರಿ ಜಿಲ್ಲೆಯಲ್ಲಿ ಒಂದೇ ದಿನ 2 ಕೆರೆಗಳ ಒಡ್ಡು ಒಡೆದಿದೆ. ಕೃಷಿಯನ್ನೇ ನಂಬಿಕೊಂಡಿದ್ದ ಅನ್ನದಾತರು ಕಂಗಾಲಾಗಿದ್ದಾರೆ. ಬೆವರು ಸುರಿಸಿ ಬೆಳೆದ ಬೆಳೆ ಕಳೆದುಕೊಂಡು ಬೀದಿಗೆ ಬಿದ್ದಿದ್ದಾರೆ. ಮಳೆಯಿಂದಾಗಿ ಅನ್ನದಾತರ ಪರಿಸ್ಥಿತಿಯ ಬಗ್ಗೆ ತೋರಿಸ್ತೀವಿ ನೋಡಿ. ಕೆರೆ ಯಾವುದು ಗೊತ್ತಾಗ್ತಿಲ್ಲ, ಜಮೀನುಗಳು ಯಾವುದೂ ತಿಳಿತಿಲ್ಲ. ಮಳೆರಾಯನ ಅಬ್ಬರಕ್ಕೆ ಹಾವೇರಿ ಜಿಲ್ಲೆಯ ಬಹುತೇಕ ಕೆರೆಗಳು ಮೈತುಂಬಿ ನಿಂತಿವೆ. ತಮ್ಮ ವ್ಯಾಪ್ತಿ ಮೀರಿ ಅಕ್ಕಪಕ್ಕದ ಹೊಲಗಳನ್ನ ತೆಕ್ಕೆಗೆ ಬಾಚಿಕೊಳ್ತಿವೆ. ಹಾಗೆಯೇ ಬ್ಯಾಡಗಿ ತಾಲೂಕಿನಲ್ಲಿ ಕೂಡ ಮಳೆರಾಯನ ಅಬ್ಬರಕ್ಕೆ 2 ಕೆರೆಗಳ ಒಡ್ಡು ಒಡೆದು ಅವಾಂತರಗಳ ಸುರಿಮಳೆಯಾಗಿದೆ. ಇದು ದುಮ್ಮಿಹಾಳದಲ್ಲಿರುವ ಕೆರೆ. ತಾಲೂಕಿನಲ್ಲಿ ಮಳೆ ಅಬ್ಬರ ಜೋರಾಗ್ತಾ ಇದ್ದಂತೆಯೇ ಕೆರೆ ತುಂಬಿ ಹೋಗಿದೆ. ಅದೆಷ್ಟರ ಮಟ್ಟಿಗೆ ಅಂದ್ರೆ ಈ 2 ಕೆರೆಗಳ ಒಡ್ಡು ಒಡೆದು ಜಮೀನುಗಳಿಗೆ ನೀರು ನುಗ್ಗಿದೆ. ಬಿತ್ತನೆ ಮಾಡಿ ಫಲ ಎದುರು ನೋಡ್ತಿದ್ದ ಅನ್ನದಾತ ಕೆರೆಯಂತಾದ ಹೊಲ ಕಂಡು ಕಂಗಾಲಾಗಿ ಬಿಟ್ಟಿದ್ದಾನೆ. ಒಂದೇ ದಿನ 2 ಕೆರೆಗಳ ಒಡ್ಡು ಒಡೆದ ಪರಿಣಾಮವೇ ನೂರಾರು ಎಕರೆ ಜಮೀನುಗಳು ಸಂಪೂರ್ಣವಾಗಿ ಜಲಮಯವಾಗಿವೆ. ಅನ್ನದಾತ ಬೆವರು ಸುರಿಸಿ ಸಾವಿರಾರು ರೂಪಾಯಿ ವ್ಯಯಿಸಿ ಬೆಳೆದಿದ್ದ ಬೆಳೆಗಳು ಮುಳುಗಿ ಹೋಗಿವೆ. ನೀರು ಹಾಯಿಸುವ ಪೈಪ್ಗಳು ಕೊಚ್ಚಿಕೊಂಡು ಹೋಗಿದ್ರೆ ಹೀರೆಕಾಯಿ ಬೆಳೆ, ಮೆಕ್ಕೆಜೋಳ ನೀರಿನಲ್ಲಿ ಕಾಣುತ್ತಲೇ ಇಲ್ಲ. ನಾನೀಗ ಸ್ಥಳದಲ್ಲಿದ್ದೇನೆ, ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೇನೆ. ಏನು ಅತ್ತಿಕಟ್ಟಿಗೆ ಹೊಂದಿಕೊಂಡಿರುವಂಥ ಕೆರೆಯೊಂದಿದೆ. ಆ ಕೆರೆ ಇವತ್ತಿನ ಬೆಳಗಿನ ಜಾವ ಕೋಡಿ ಬಿದ್ದು ಒಡೆದು ರೈತರ ಜಮೀನಿಗೆ ನುಗ್ಗಿರುವಂಥದ್ದು. ನಾನು ಮತ್ತೊಂದು ಬದಿಯಲ್ಲಿ ತೋರಿಸ್ತಾ ಇದ್ದೇನೆ. ಕೆರೆ ಯಾವುದು, ಗದ್ದೆ ಯಾವುದು ಅನ್ನುವಂಥದ್ದು ಗೊತ್ತಾಗದಂಥ ಸ್ಥಿತಿ ನಿರ್ಮಾಣವಾಗಿದೆ. ಈಗ ನೀವು ನೋಡ್ತಾ ಇರ್ಬೋದು, ಹೀರೆಕಾಯಿ ಬೆಳೆ, ಮೆಕ್ಕೆಜೋಳ ಇದೆ. ಮೆಕ್ಕೆಜೋಳ ಕೂಡ ಸಂಪೂರ್ಣವಾಗಿ ನೀರಿನಲ್ಲಿ ಕಾಣದಂತೆ ಇರುವಂಥದ್ದು. ಇನ್ನೊಂದು ಬದಿಯಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅಡಿಕೆಯನ್ನು ಬೆಳೆದಿದ್ದಾರೆ. ಅಡಿಕೆ ಕೂಡ ಹಾಳಾಗಿರುವಂಥದ್ದು. ಇಲ್ಲಿನ ಜಮೀನು ಹೊಂದಿರುವ ಒಬ್ಬೊಬ್ಬ ರೈತರದ್ದು ಒಂದೊಂದು ವ್ಯಥೆ. ಈತನ ಹೆಸರು ಶಂಕರಪ್ಪ. 1 ಕಾಲು ಕಳೆದುಕೊಂಡ ಈತ ಕೃಷಿಯನ್ನೇ ನಂಬಿ ಬದುಕು ದೂಡುತ್ತಿದ್ದಾರೆ. 1.5 ಎಕರೆಯಲ್ಲಿ ಭತ್ತದ ನಾಟಿ ಮಾಡುವುದಕ್ಕೆ ಸಜ್ಜಾಗಿದ್ದಾರೆ. ಆದರೆ ಕೆರೆ ಒಡ್ಡು ಒಡೆದ ಪರಿಣಾಮ ಈತನ ಬದುಕು ಬೀದಿಗೆ ಬಂದಿದೆ. ಇಲ್ಲೇ ಹೋದರ್ಸಿಂದ 3 ವರ್ಷ ಆತ್ರಿ ಕೆರೆ ಹೊಡ್ಯಾಕತ್ತಿ. ಇದೇ ಟೈಪ್ ಹಿಂಗಾಗೈತ್ರಿ. ಈಗ ಅವರು ಬರ್ತಾರ, ಹೋದರ್ಸ ಬಂದು ಹೋದ್ರು, ಇದನ್ನ ಮಾಡಿದ್ರು, ಮತ್ತೆ ಅದೇನು ಉಪಯೋಗ ಆಗಲಿಲ್ಲ. ನಾವು ನೆಟಿ ಮಾಡಾಕತ್ತಿದ್ವಿ ನಾವು. ನಮ್ದು 1.5 ಎಕರೆ ಹೊಲ ಐತ್ರಿ ಅಲ್ಲಿ. ಭತ್ತ ಐತ್ರಿ. ಈಗ ಅದು ಎಲ್ಲ ಮುನಿಗೆ ಹೋತ್ರಿ. ಈಗ ಅದು ಏನ್ ಮಾಡಕ್ಕೂ ಬರ್ಲಿ ಈಗ ಅಲ್ಲಿ. ಈಗ ನಾಟಿ ಮಾಡಕ ಬರಂಗಿಲ್ರಿ. ಈಗ ಅದು ಹೋದ ವರ್ಷದ ಪರಿಹಾರ ಕೊಟ್ರೆ, ಹೋದ ವರ್ಷದ 5 ಪೈಸೆ ಕೊಟ್ಟಲ್ರಿ ಪರಿಹಾರ ಅವರು. ಈ ಗ್ರಾಮದಲ್ಲಿ ಕೆರೆ ಒಡ್ಡು ಒಡೆದು ಜಮೀನುಗಳಿಗೆ ನೀರು ನುಗ್ತಿರುವುದು ಇದೇ ಮೊದಲೇನಲ್ಲ. ಕಳೆದ ವರ್ಷವೂ ಹೊಲಗಳಿಗೆ ನೀರು ನುಗ್ಗಿತ್ತು. ಆಗ 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಧಿಕಾರಿಗಳು ಕಾಮಗಾರಿ ಮಾಡಿದ್ರು. ಕೆರೆಯ ಮಣ್ಣನ್ನೇ ತೆಗೆದುಕೊಂಡು ಕೆರೆ ಒಡ್ಡಿಗೆ ಹಾಕಿದ್ರು. ಈ ಅವೈಜ್ಞಾನಿಕತೆಯ ಕಾರಣಕ್ಕೆ ಅನ್ನದಾತರು ಮತ್ತೆ ಕಂಗಾಲಾಗಿದ್ದಾರೆ. ಹೀಗಾಗಿ ಸ್ಥಳಕ್ಕೆ ಬಂದ ಅಧಿಕಾರಿಗಳ ಮುಂದೆ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಈಗ ತಹಸೀಲ್ದಾರ್ ನೀವು ಯಾರಿಗೆ ಹಚ್ತೀರ ಬರ್ತೀರ ಗೊತ್ತಿಲ್ಲ. ಮಳೆಗೆ ಒಂದೇ ಗ್ರಾಮದಲ್ಲಿ 3 ಮನೆ ಕುಸಿತ. ಇಷ್ಟು ಮಾತ್ರವಲ್ಲ, ಹಾವೇರಿ ತಾಲೂಕಿನ ದೇವಗಿರಿ ಯಲ್ಲಾಪುರ ಗ್ರಾಮದಲ್ಲಿ ಮಳೆಗೆ 3 ಮನೆಗಳು ಕುಸಿದಿವೆ. ಸಂಜನಾ ದಳವಾಯಿ, ಕೃಷ್ಣಪ್ಪ ಲಮಾಣಿ, ಮಂಜುಳಾ ಅವರು ಮನೆ ಕಳೆದುಕೊಂಡು ಕಂಗಾಲಾಗಿದ್ದಾರೆ. ಮನೆಯಲ್ಲಿದ್ದ ದವಸ ಧಾನ್ಯಗಳು, ವಸ್ತುಗಳು ಸಂಪೂರ್ಣ ನಾಶವಾಗಿವೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಏನು ನಿನ್ನೆ ಮನೆ ಬಿದ್ದಂತ ಯಜಮಾನರು ನಮ್ಮ ಜೊತೆಗೆ ಇದ್ದಾರೆ, ಅವ್ರನ್ನೇ ಮಾತಾಡ್ತೀನಿ. ಅಮ್ಮ, ನಿನ್ನೆ ಎಷ್ಟೊತ್ತಿಗೆ ಬಿತ್ತು ಇದು ಮನೆ? 4 ಗಂಟೆ ರೀ ಸರ್. 4 ಗಂಟೆಗೆ ಬಿತ್ರಿ. ನಾವು ಇಲ್ಲಿ 3-4 ಮಂದಿ ಮಕ್ಕಂದಿದ್ದೀವಿ ರೀ. ಸಪ್ಪಳಾತ್ರಿ. ನಮ್ಮ ಮಳೆಯಾರ ಅಲ್ಲಿ ಮಕ್ಕಂತಿದ್ರು, ಎಬ್ಬಿಸ್ಕೊಂಡು ಹೋದ್ರು. ಆ ನಂತರ ನಾವು ಬಚ್ಚೆ ಆದವ್ರಿ. ರಾತ್ರಿ ಬೆಳಗಿನ 4 ಗಂಟೆ ಬೆಳಗಿನ ಜಾವ ಇಲ್ಲೇ ಅದಾವ್ರಿ. ಹಾಸಿಗೆ ದಡ ಎದ್ದು ಒಳಗೆ ಓಡಿ ಹೋದ್ವಿ. ಬ್ಯಾಡಗಿ ತಾಲೂಕಿನ ಚಿಕ್ಕಣಜಿಯಲ್ಲಿ ಮನೆ ಕುಸಿದು ಬಿದ್ದಿದೆ. ಮೃತ್ಯುಂಜಯ ಬನ್ನಿಹಳ್ಳಿ ಎಂಬುವರ ಕುಟುಂಬ ಸೂರು ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿದೆ. ಅಣ್ಣಪ್ಪ ಬಾರ್ಕಿ, TV9 ಹಾವೇರಿ.